ಸುಮ್ಮನೆ ಏನಾಗುತ್ತೆ ರಾಜಕಾರಣ ಅಂತ ಅಂದಮೇಲೆ ಚರ್ಚೆ ಮಾಡದೇ ಇರೋದಕ್ಕೆ ಸಮಾಧಾನ ಇರೋಲ್ಲ. ವಿರೋಧ ಪಕ್ಷದವರು ಈಗ ಪಾಪ ವಿರೋಧ ಪಕ್ಷದಲ್ಲಿ ಇವತ್ತು ಏನಾಗಿದೆ, ವಿಜಯೇಂದ್ರ ಅವರು ಅಧ್ಯಕ್ಷರಿದ್ದಾರೆ. ಅಧ್ಯಕ್ಷರು ಬದಲಾವಣೆ ಹೋಗಿ 1 ವರ್ಷ ಆಯಿತು. ಬದಲಾವಣೆನೂ ಮಾಡಲಿಲ್ಲ, ಅವರೇ ಕಂಟಿನ್ಯೂ ಅಂತ ಹೇಳಲಿಲ್ಲ. ಇದಕ್ಕೆ ನಮ್ಗೇನು ಅವಶ್ಯಕತೆ ಇದೆಯಾ ನಾವು ಕೇಳಲ್ಲ. ಅವ್ರು ಹೇಳಿದಾಗ ನಾವು ಹೇಳಬೇಕಾಗತ್ತೆ ಅಷ್ಟೇ. ಅದು ಬಿಟ್ಟು ಅದಾದಮೇಲೆ ಬಹುಶಃ ಮತ್ತೊಂದು ಈಗ ರಮೇಶ್ ಜಾರಕಿಹೊಳಿ ಇರ್ಬೋದು, ಈ ಯತ್ನಾಳ್ ಇರ್ಬೋದು, ನಮ್ಮ ಕುಮಾರ್ ಬಂಗಾರಪ್ಪ ಅವ್ರದ್ದೆಲ್ಲ ಒಂದು ಟೀಮ್ ಕಟ್ಕೊಂಡು ಇದು ಮಾಡಿದ್ರು. ಏನಾಯಿತು? ಏನು ಕಂಟ್ರೋಲ್ ಮಾಡಿದಾರ? ಈಗ ಮೊನ್ನೆ ಯತ್ನಾಳರು ಸಸ್ಪೆಂಡ್ ಮಾಡವ್ರೆ. ಮದ್ದೂರಿನಲ್ಲಿ ಯಾವುದೋ ಒಂದು ಇಶ್ಯೂಗೆ 3-4 ಸಾವಿರ ಜನ ಸೇರ್ತಾರೆ. ನಾನು ಕೇಳಿದೆ, ಯಾರು 3-4 ಸಾವಿರ ಜನ ಎಲ್ಲಿಂದ ಬಂದರು ಅಂತ. ಎಲ್ಲ BJP RSS ಬ್ಯಾಕ್ಗ್ರೌಂಡಿಂದ ಜನ ಕಳಿಸೋದು ಅಂತ. ಅವ್ರನ್ನ ಸಸ್ಪೆಂಡ್ ಮಾಡಿದ್ಮೇಲೂ BJP ಅವ್ರ ಜೊತೆಲಿದೆ, ಅವ್ರ ಸಂಘಟನೆ ಅವ್ರ ಜೊತೆಲಿದೆ. ಏನಾಗುತ್ತೆ, ನಾವು ಸಣ್ಣ ಪುಟ್ಟದೇನೋ ಅಲ್ಲಿ ಇಲ್ಲಿ ಡಿಸ್ಕಸ್ ಮಾಡ್ಬೋದು ನಮ್ಮವರು. ನಮಗಿಂತ ಭಾಳ ಕೆಟ್ಟ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು BJP ಪಕ್ಷದ ಆಂತರಿಕವಾದಂಥ ವಿಚಾರ, ಕೆಟ್ಟ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ. ನಮ್ಮ ಅಶೋಕು ಅಶ್ವತ್ಥನಾರಾಯಣ ಚೆನ್ನಾಗವ್ರ, ಅಶೋಕು ವಿಜೇಂದ್ರ ಚೆನ್ನಾಗವ್ರ, ಬಸವರಾಜ ಬೊಮ್ಮಾಯಿ ವಿಜೇಂದ್ರ ಚೆನ್ನಾಗವ್ರ. ಒಬ್ರಿಗೊಬ್ರಿಗೆ ಅವರಲ್ಲೇ ದೊಡ್ಡ ಇದು ನಡೀತದೆ. ನಮ್ಮಲ್ಲಿ ಒಂದು ಕಡೆ ಕೂರ್ತೀವಿ, ಕಾಫಿ ಕುಡಿತೀವಿ, ತಿಂಡಿ ತಿಂತೀವಿ, ಚೆನ್ನಾಗಿದ್ದೀವಿ, ಮಾತಾಡ್ಕೊಂಡು ಹೋಗ್ತೀವಿ. ಅವ್ರು ಹೇಳಿದಾಗ ಮಾತನಾಡಿದಾಗ ಬಾಯಿ ತಪ್ಪೇನಾರ ಅಂದರೆ ಅದನ್ನೇ ಒಂದು ನ್ಯೂಸ್ ಆಗುತ್ತೆ ಅಷ್ಟೆ. ಬಟ್ ನಮಗೆ BJP ಕಂಪೇರ್ ಮಾಡೋದಾದರೆ ನಮ್ಮ ಪಕ್ಷದಲ್ಲಿ ಆಂತರಿಕವಾದಂಥ ಕಿತ್ತಾಟ ಹೆಚ್ಚಿಗೆ ಇಲ್ಲ. ನಮ್ಮಲ್ಲಿ ರೀಶಫಲ್ ಇದೆ, ರೀಶಫಲ್ ಮಾಡ್ತೀನಿ ಅಂತ ಹೇಳಿದರೆ ರೀಶಫಲ್ ಮಾಡ್ತಾರೆ. ಸೊ ನಾಯಕತ್ವ ಬದಲಾವಣೆ ಏನಿದ್ರು ರಾಹುಲ್ ಗಾಂಧಿಯವರು, ಖರ್ಗೆಯವರು, ವೇಣುಗೋಪಾಲು, ಸುರ್ಜೇವಾಲಾ ಅವರೇ ತೀರ್ಮಾನ ಮಾಡಬೇಕು. ಅದು ಅವ್ರಿಗೆ ಬಿಟ್ಟಿದ್ದು. ಸಿದ್ದರಾಮಯ್ಯನವರು, DK ಶಿವಕುಮಾರ್ ಇಬ್ಬರೂ ನಾಯಕತ್ವದ ಬಗ್ಗೆ ಅಪಾರವಾದಂಥ ನಂಬಿಕೆ ಇಟ್ಕೊಂಡಿದ್ದಾರೆ. ಅದನ್ನು ಫಾಲೋ ಮಾಡ್ತಾರೆ. ಹಾಗಾಗಿ ಇದು ಯಾವುದೂ ಗೊಂದಲ ಇಲ್ಲ.